ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ವಿಚಾರ ರನ್ಯಾ ಟ್ರ್ಯಾಪ್ಗೆ ಒಳಗಾಗಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯ ಹಂತದಲ್ಲಿ ಎಲ್ಲರೂ ಸೇರಿ ನನ್ನನ್ನ ಟ್ರ್ಯಾಪ್ ಮಾಡಿದ್ರು ಅನ್ನುವ ವಿಷಯವನ್ನ ಬಾಯ್ಬಿಟ್ಟಿದ್ದಾರೆ. ಆದರೆ ಯಾರು ಅವರು ಅನ್ನೋದರ ಬಗ್ಗೆ ಮಾತ್ರ ಹೇಳಿಲ್ಲ. ನಾನು ಅವರ ಟ್ರ್ಯಾಪ್ಗೆ ಬಿದ್ದು ಈ ರೀತಿಯ ಕೆಲಸ ಮಾಡಿದ್ದೀನಿ. ಡಿಆರ್ಐ ಅಧಿಕಾರಿಗಳ ಮುಂದೆ ರನ್ಯಾ ರಾವ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದರೆ ಯಾರು ಯಾಕಾಗಿ ಟ್ರ್ಯಾಪ್ ಮಾಡಿದ್ರು ಅನ್ನೋದರ ಬಗ್ಗೆ ಈ ಹಂತದಲ್ಲಿ ಅವರು ಬಾಯ್ಬಿಟ್ಟಿಲ್ಲ. ಡಿಆರ್ಐ ಅಧಿಕಾರಿಗಳ ಮುಂದೆ ಹೇಳೋಕೆ ರನ್ಯಾ ನಕಾರವನ್ನ ತೋರಿದ್ದಾರೆ. ಹೀಗಾಗಿ ರನ್ಯಾ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಅವರು ಯಾರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದರು, ಎಷ್ಟು ಸರಿ ಸಂಭಾಷಣೆಗಳಾಗಿದೆ, ಅವರ ಮೇಲೆ ಅನುಮಾನ ಬರುತ್ತೆ. ಆಗ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಟ್ರ್ಯಾಪ್ ಆಗಿದ್ರಾ ಇಲ್ವಾ, ಟ್ರ್ಯಾಪ್ಗೆ ಒಳಗಾಗಿದ್ದೇ ಆದರೆ ಯಾರು ಅವರು ಅನ್ನೋದರ ಬಗ್ಗೆಯೂ ಕೂಡ ಖಚಿತತೆ ಲಭ್ಯವಾಗುತ್ತೆ. ಆಸ್ ಆಫ್ ನೌ ನಾನು ಟ್ರ್ಯಾಪ್ಗೆ ಒಳಗಾದೆ ಅನ್ನೋ ಬಗ್ಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ವಿನಃ ಯಾರಿಂದ ಯಾಕಾಗಿ ಅನ್ನೋದರ ಬಗ್ಗೆ ಮಾತ್ರ ಬಾಯ್ಬಿಟ್ಟಿಲ್ಲ. ಇದನ್ನ ಬಾಯ್ಬಿಡಿಸುವಂತಹ ಪ್ರಕ್ರಿಯೆಗೆ ಡಿಆರ್ಐ ಮುಂದಾಗಿದೆ. ಆ ಕಾರಣಕ್ಕಾಗಿ ಕಸ್ಟಡಿಗೆ ಕೊಡಿ ಅಂತ ಕೂಡ ಕೋರ್ಟ್ ಮುಂದೆ ವಿಚಾರವನ್ನ ಇಟ್ಟಿದ್ದಾರೆ. ಎಲ್ಲರೂ ಸೇರಿ ನನ್ನನ್ನು ಟ್ರ್ಯಾಪ್ ಮಾಡಿದ್ರು, ನಾನು ಅವರಿಂದ ಟ್ರ್ಯಾಪ್ಗೆ ಒಳಗಾಗಿದ್ದೀನಿ ಅಂತಷ್ಟೇ ಆಕೆ ಹೇಳ್ಕೊಂಡಿದ್ದಾರೆ. ಅಂದರೆ ತನ್ನ ಸ್ವಯಂ ಆಕೆಯೇ ಬಯಸಿ ಇದನ್ನು ಮಾಡಿದ್ದಲ್ಲ, ಬೇರೆ ಯಾರೋ ಬಲವಂತವಾಗಿ ಮಾಡಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ಆಕೆ ಹೇಳಿಕೆ ಕೊಟ್ಟಿದ್ದಾರೆ. ರನ್ಯಾ ಟ್ರಾವೆಲ್ ಹಿಸ್ಟ್ರಿ ಕೇಳಿದ್ರೆ ಅಬ್ಬಬ್ಬ ಬೆಚ್ಚಿ ಬೀಳಬೇಕು. ಯಾಕಂದರೆ ಪಕ್ಕದ ರಸ್ತೆಗೋ ಪಕ್ಕದೂರಿಗೋ ಹೋಗಿ ಬರೋ ರೀತಿಯಲ್ಲಿ ವಿದೇಶಗಳಿಗೆ ಈಕೆ ಪದೇ ಪದೇ ಹೋಗ್ತಾ ಇತ್ತು. ನಟಿ ರನ್ಯಾ ಮತ್ತಷ್ಟು ಟ್ರಾವೆಲ್ ಹಿಸ್ಟ್ರಿ ಬಹಿರಂಗವಾಗಿದೆ. ರನ್ಯಾ ರಾವ್ ಕೇವಲ ದುಬೈ, ಮಲೇಷಿಯಾ ಮಾತ್ರ ಅಲ್ಲ, ಯುರೋಪ್ ದೇಶಗಳಿಗೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಓಡಾಟವನ್ನು ನಡೆಸಿದ್ದಾರೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳಿಗೆ ಮತ್ತಷ್ಟು ಅನುಮಾನ ವ್ಯಕ್ತವಾಗಿದೆ. ಯಾಕೆ ಪದೇ ಪದೇ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ. ಮಲೇಷಿಯಾಗೆ ಹೋಗಿದ್ದು ಅಲ್ಲಿಂದ ದುಬೈಗೆ ಪ್ರಯಾಣವನ್ನು ಬೆಳೆಸ್ತಾರೆ. ನೇರ ದುಬೈ ಅಲ್ಲ, ಮಲೇಷ್ಯಾಗೆ ಹೋಗೋದು, ಅಲ್ಲಿಂದ ದುಬೈಯ ಫ್ಲೈಟ್ ಹಿಡಿಯೋದು, ಹೀಗೆ ಹಲವಾರು ಕಡೆಗಳಲ್ಲಿ ಇವರ ಓಡಾಟಗಳಿದೆ. ಅದರ ಟ್ರಾವೆಲ್ ಹಿಸ್ಟ್ರಿ ಕೂಡ ಇವರು ಪತ್ತೆ ಹಚ್ಚಿದ್ದಾರೆ. ಇದರ ಆಧಾರದ ಮೇಲೆ ಅನುಮಾನ ಬಂದಿದೆ ಯಾಕೆ ಇಷ್ಟೊಂದು ಓಡಾಟ ನಡೆಸ್ತಾ ಇದ್ದಾರೆ. ಅದು ಕೂಡ ಕೆಲವು ಸರಿ ಹೇಗಾಗುತ್ತೆ ಅಂತ ಅಂದರೆ, ಇವತ್ತು ನೈಟ್ ಫ್ಲೈಟ್ ಹತ್ತಿದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ರಿಟರ್ನ್ ಆಗ್ತಾರೆ. ಈ ಥರದ್ದೆಲ್ಲ ಒಂದು ಟ್ರ್ಯಾಕ್ ಹಿಸ್ಟ್ರಿಯನ್ನು ಗಮನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನುಮಾನ ಬಂದಾಗ ತಪಾಸಣೆ ಮಾಡಿದ್ದಾರೆ. ತಪಾಸಣೆ ಮಾಡಿದಾಗ ಅವರ ಟ್ರಾಲಿ ಬ್ಯಾಗ್ ಏನು ತಂದಿದ್ರು ಆ ಬ್ಯಾಗಲ್ಲಿ ಇರಲಿಲ್ಲ ಚಿನ್ನದ ಗಟ್ಟಿಗಳು, ಬದಲಾಗಿ ಅವರ ದೇಹಕ್ಕೆ ಅಂಟಿಸ್ಕೊಂಡ್ಬಿಟ್ಟಿದ್ರು. ಆಗ ಸ್ಕ್ಯಾನಿಂಗ್ ಮಾಡಿದಾಗ ಫೈನಲಿ ಅದು ಐಡೆಂಟಿಫೈ ಆಗಿದೆ.